ಬ್ರಿಡ್ಜಿಗೆ ಹೋಗ್ಲಿ ಆಗ್ತಂತ ಗೊತ್ತಿಲ್ಲ, ಹೋಗ್ಬೋದಾ? ಟ್ರೈ ಮಾಡು. ತುಂಡಾದ್ರೆ ಹಕ್ಕಿ ಯಾವ್ದೋ ಇರ್ಬೇಕು, ನೋಡ್ಬೋದು. ಪ್ರಜಾತಿ ನಾಯಿ ಬರೋದನ್ನ ಮಾರೆ ಅಗ್ಗಿದಿದ್ಯಾ ಆಕ್ಟೋಬಸ್ ಅವು ಮಾರೆ ಪಾಡ್ತೀನಿ ಸಾವು ದಾಲ ಇದ್ದೇವು ಮೂಲ ಅಡ್ಡಿ ನೀರ್ತ ಟ್ಯಾಂಕ್ ಇದ್ದಿದೆ ಬೋಡ ಅಂತೀರ ಪೋಯ್ಯ ಸಾವು ಗೂಲಿಗೆ ದಿಗಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಗಣೇಶ್ ನಿಟ್ಟೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ನಾನು ಇವತ್ತು ಒಂದು ಒನ್ ಡೇ ರೈಡಿಗೆ ಅಂತ ಹೋಗ್ತಿದ್ದೇನೆ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಗಗನ್ ಕೂಡ ಇದ್ದಾರೆ, ನೋಡ್ಬೋದು. ನಮಸ್ತೆ ನಾವು ಹಿಂಗೆ ರೂಟ್ ನೋಡ್ಕೊಂಡು ಹೋಗುವಾಗ ನಮಗೊಂದು ಡ್ಯಾಮ್ ಕಾಣಿಸ್ತದೆ, ರೂಟ್ ಒಳ್ಳೆ ಇತ್ತು, ನಾವು ಅಂತ ನೋಡಿ ಅಂತ ಬಂದ್ವಿ. ಅದು ಸೊ ನಾವೀಗ ಒಂದು ಬ್ರಿಡ್ಜ್ ಹತ್ರ ಇದ್ದೇವೆ. ಸೊ ಇದು ಬ್ರಿಡ್ಜ್ ನಾವು ಇರುವಂತಹದ್ದು, ನೋಡ್ಬೋದು. ಇಲ್ಲಿ ವೆದರ್ ತುಂಬಾ ಒಳ್ಳೇದುಂಟು ಗೈಸ್, ನೋಡ್ಬೋದು. ಇದು ಮುದ್ರಾಡಿಯಿಂದ ಸಮ್ವಾಟ್ ಅರೌಂಡ್ 15 ಕಿಲೋಮೀಟರ್ ದೂರದಲ್ಲಿ ಹಿಂಗೆ ಕಾರ್ಕಳ ಮತ್ತೆ ಮುದ್ರಾಡಿ ರೂಟ್ ಮಧ್ಯದಲ್ಲಿ ಸಿಗ್ತದೆ. ಸೊ ಈಗ ನಾವು ಇಲ್ಲಿಂದ ಮುಂದೆ ಟೆಂಪಲ್ ಹೆಸರು ಎಂತ ಬ್ರೋ? ಟೆಂಪಲ್ ಹೆಸರು ಎಂತ ಉಂಟು ಮಾರೆ, मतलब वो अलग ही लेवल का बंदा था. ಹೌದಾ? ರೂಟ್ ಅಲ್ಲಿ ಸಿಕ್ಕಿತ್ತು ಮಾರೆ ನೋಡುವಂತ. ಇದು ಬ್ರಿಡ್ಜ್ ಅಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ನಾವೀಗ ಇಲ್ಲಿಂದ ಹೊರಡಿದ್ದೇವೆ, ಈಗ ವಾರಂಗ ಕೆರೆಗೆ ಹೋಗ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ಇಲ್ಲಿಂದ ಒಂದು 18 ಮಿನಿಟ್ಸ್ ಉಂಟು ಹೋಗ್ಲಿಕ್ಕೆ. ಕಿಲೋಮೀಟರ್ ಬಂದ್ಬಿಟ್ಟು ಇದು ಒಂದು 14 ಕಿಲೋಮೀಟರ್ ಅಷ್ಟುಂಟು. ಸೊ ಈಗ ನಾವು ಹೊರಡ್ತಾ ಇದ್ದೇವೆ ಇಲ್ಲಿಂದ. ನೋಡ್ಬೋದು ಸನ್ ರೈಸ್ ಆಗಿದೆ ಆಲ್ರೆಡಿ. ನಾವು ಬೆಳಿಗ್ಗೆ ಬೇಗ ಹೊರಟಿದ್ದೇವೆ, ನಾವು ಆಲ್ರೆಡಿ ಆನ್ ದ ವೇ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದು 9 ನಿಮಿಷದಲ್ಲಿ ನಾವು ಅಲ್ಲಿ ತಲುಪ್ತೇವೆ. ವಾರಣಕ್ಕೆ ಒಂದು 6 ಕಿಲೋಮೀಟರ್ ಇದೆ. ಈ ಮುಖಶಕ್ತಿನ ಅಷ್ಟೇ ಒಳ್ಳೇದಿದೆ. ವಾರಂಗದಿಂದ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಮುದ್ರಾಡಿಗೆ ತಲುಪಿ ಎಲ್ಲಿಂದ 2 ಲೊಕೇಶನ್ ಆಗ್ತದೆ. ಒಂದು ಹಟ್ಟಿ ಹೋಗ್ತದೆ, ಇಲ್ಲದೆ ಇನ್ನೊಂದು ರೂಟ್ ನಿಮಗೆ ಡೈರೆಕ್ಟ್ ಆಗುಂಬೆ ಆಗಿ ಹೋಗ್ಬೋದು. ಇದು ಡೈರೆಕ್ಟ್ ಹೋಗೋ ರೂಟ್ ನಿಮಗೆ ಮುದ್ರಾಡಿಗೆ ಆಗಿ, ಇಲ್ಲಾಂದ್ರೆ ನೀವು ಉಪ್ಪಿಂದ ಹಾಕಿ ಬರುವಾದ್ರೆ ಸ್ವಲ್ಪ ದೂರ ಆಗ್ತದೆ. ಸೊ ಫ್ರೆಂಡ್ಸ್, ನಾವೀಗ ಮುನಿಯಾಲಿಗೆ ಬಂದ್ವಿ. ಈಗ ಫ್ರೆಂಡ್ಸ್, ಇಲ್ಲಿಂದ ಇನ್ನು 1 ಕಿಲೋಮೀಟರ್ ಉಂಟು.
ಸೊ ಫ್ರೆಂಡ್ಸ್ ಈಗ ಇಲ್ಲಿ ನಾವು ರೀಚ್ ಆದ್ವಿ, ಈಗ ಒಳಗೆ ಹೋಗ್ತಿದ್ವಿ. ಈಗ ನಾವು ದೇವಸ್ಥಾನ ಹತ್ರ ಹೋಗ್ತಿದ್ದೇವೆ, ಮೋಸ್ಟ್ಲಿ ಟಿಕೆಟ್ ಉಂಟಂತ. ಫ್ರೆಂಡ್ಸ್ ನಾವೀಗ ಈ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಅವರು ಹೇಳ್ತಿದ್ದಾರೆ ಕ್ಯಾಮರಾದಲ್ಲಿ ಶೂಟ್ ಮಾಡ್ಲಿಕ್ಕಿಲ್ಲ ಅಂತ, ಮೊಬೈಲ್ ಮಾತ್ರ ತಗೊಂಡೋಗ್ಬೇಕಂತೆ. ಅದಕ್ಕೆ ಬೇಡ, ಒಳಗಡೆ ಹೋಗೋದಿಲ್ಲ ನಾವೀಗ. ಸೊ ನಾವೀಗ ಇಲ್ಲೇ ಜಸ್ಟ್ ವ್ಯೂ ನೋಡಿ ಇಲ್ಲಿಂದ ನಾವು ಹೊರಡ್ತಿದ್ದೇವೆ. ನೋಡ್ಬೋದು ವ್ಯೂ ಮಾತ್ರ ಒಳ್ಳೆದುಂಟು ಗೈಸ್. ಇಲ್ಲಿ ಬರುವವರು ಬರ್ಬೋದು. ವಾರಂಗ, ಇದು ವಾರಂಗ ಟೆಂಪಲ್ ನೋಡಿ, ಇದೇ ಟೆಂಪಲ್. ಜೂಮ್ ಮಾಡ್ತೇನೆ. ಇಲ್ಲಿ ಟಿಕೆಟ್ ಮಾಡಿ ಹೋಗ್ಬೇಕಂತೆ. ಟಿಕೆಟ್ ಜಸ್ಟ್ ಅಲ್ಲಿ ಲೆಫ್ಟ್ ಅಲ್ಲಿ ಉಂಟು. ಇಲ್ಲಿಂದ ನಾವು ಈ ದೋಣಿಯಲ್ಲಿ ಹೋಗ್ಬೇಕು ಆ ಟೆಂಪಲ್ಗೆ. ಸೊ ಫ್ರೆಂಡ್ಸ್ ನಾವು ಇಲ್ಲಿಂದ ಈಗ ಎಲ್ಲಿಗೆ ಹೋಗೋದು? ನಾವು ಇಲ್ಲಿಂದ ಈಗ ಮುದ್ರಡಿ ಹೋಗ್ತಿದ್ದೇವೆ. ಮುದ್ರಡಿಯಿಂದ ನಾವು ಈಗ ಮುದ್ರಡಿ, ಅದು ಸಾಲುಮರದ ತಿಮ್ಮಕ್ಕ ಪಾರ್ಕಿಗೆ ಹೋಗ್ತಿದ್ದೇವೆ. ಸೊ ಇಲ್ಲಿಂದ ನಾವು ಹೊರಡ್ತಿದ್ದೇವೆ. ನೋಡ್ಬೋದು ವ್ಯೂ ಒಳ್ಳೇದುಂಟು. ಸೊ ಈಗ ಇಲ್ಲಿಂದ ಹೊರಡುವ. ಸೊ ಫ್ರೆಂಡ್ಸ್, ಇನ್ನು ಇಲ್ಲಿಂದ 2.8 ಕಿಲೋಮೀಟರ್ಸ್ ಉಂಟು ಫ್ರೆಂಡ್ಸ್. ಸೊ ಈಗ ನಾವು ಹೋಗ್ತಿದ್ದೆ. ಇಲ್ಲಿ ಲೊಕೇಶನ್ಸ್ ಒಳ್ಳೇದುಂಟು, ನೋಡ್ಬೋದು ಲೊಕೇಶನ್ಸ್. ಇಲ್ಲೊಂದು ಬ್ರಿಡ್ಜ್ ಸಹ ಉಂಟು, ನೋಡ್ಬೋದು. ಅಲ್ಲಿ ನೀರೆಲ್ಲ ಬರ್ತಾ ಉಂಟು. ನೀರು ಅಷ್ಟೇನಿಲ್ಲ, ಒಂಚೂರು ಸ್ವಲ್ಪ ಇರೋದು ನೀರು. ಈಗ ಮಳೆಗಾಲ ಅಲ್ಲ, ಹಾಗಾಗಿ ನೀರು ಜಾಸ್ತಿ ಇಲ್ಲ. ಇದು ಸಾಲುಮರ ತಿಮ್ಮಕ್ಕ ನಟ್ಟ ಗಿಡಗಳ? ಹೌದಾ? ಸೊ ಫ್ರೆಂಡ್ಸ್, ನಾವೀಗ ಇಲ್ಲಿ ಸಾಲುಮರ ತಿಮ್ಮಕ್ಕ ಪಾರ್ಕಿಗೆ ಬಂದಿದ್ದೇವೆ. ಇಲ್ಲಿ ಒಬ್ಬರಿಗೆ 20 ರೂಪೀಸ್ ಆಗಿ ಟಿಕೆಟ್ ಉಂಟು. ಟಿಕೆಟ್ ಬಿಟ್ಟು ಈಗ ಒಳಗಡೆ ಹೋಗ್ತಿದ್ದೇವೆ. ಇಲ್ಲಿ ಆಧಾರ್ ಕಾರ್ಡ್ ಇದ್ದು ಪರ್ಮಿಟ್ ಮಾಡಬೇಕಂತೆ ಹೋಗುವಾಗ. ಸೊ ಈಗ ಪರ್ಮಿಟ್ ಮಾಡಿ ಆಯಿತು, ಈಗ ಒಳಗೆ ಹೋಗುವ. ಸೊ ಫ್ರೆಂಡ್ಸ್, ಈಗ ನಾವು ಒಳಗಡೆ ಹೋಗ್ತಿದ್ದೇವೆ. ಇಲ್ಲಿ ಮರದ ಪ್ರಾರ್ಥನೆ ಅಂತ ಉಂಟು, ನೋಡ್ಬೋದು. ಇಲ್ಲಿ ಕಂಬಳದ ದೃಶ್ಯಗಳು ಉಂಟು, ನೋಡ್ಬೋದು. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ ಈ ಬಂದಿದ್ದೇವೆ.
ಇಲ್ಲಿ ಔಷಧೀಯ ವನ ಅಂತ ಉಂಟು, ಅಂತ ಗೊತ್ತಿಲ್ಲ, ಮತ್ತೆ ನೋಡುವ ಎಂತ ಅಂತ. ಒಟ್ಟಿನಲ್ಲಿ ಇಲ್ಲಿ ಅದು ಸಂಸ್ಕೃತಿಯನ್ನು ಹೇಗಾದ್ರೂ ಮಾಡಿ ರೆಪ್ರೆಸೆಂಟ್ ಮಾಡುವಂತ ಟ್ರೈ ಮಾಡಿದ್ದಾರೆ. ಸಂಸ್ಕೃತಿಯನ್ನ ಸಂಸ್ಕೃತಿ ಅಲ್ಲ ಎಂತ ಅದೆಂತ word ಇತ್ತು ಮಾರ್ರೆ, ನಂಗೆ ಬಾಯಿ ಬರ್ತದೆ ಅಂತ. ಸೊ ನಾವೀಗ ಇಲ್ಲಿ ತಿರುಗ್ತಾ ಇದ್ದೇವೆ. ಇಲ್ಲಿಯವರಿಗೆ ಅಂತ ಫ್ರೀಯಲ್ಲಿ ಬರ್ಬೋದು, ಕಾಂಪೌಂಡ್ ತೋರಿಲ್ಲ ಹಾಕೊಂಡು ಬರ್ಬೋದು. ಹೌದು, ಸುಮ್ಮನೆ ಮಾರೆ 20 rupees ಕೊಟ್ಟದ್ದು, ಅಂಥದ್ದೇನು ಇಲ್ಲ ಮಾರೆ ಪಾರ್ಕಲ್ಲಿ. ಮತ್ತೆ ನೇಚರ್ ಲವರಿಗೆ ಬೆಸ್ಟ್ ಇದು, ಒಳ್ಳೆ ಉಂಟು. ಹೌದು, ನೇಚರ್ ಬರ್ಬೋದು. ನಿಮ್ಗೆ ಸುಮಾರು ಟೈಮ್ ಇದ್ರೆ ಬನ್ನಿ, ಒಳ್ಳೆ ಆರಾಮ್ ಕೂತ್ಕೊಂಡು ಹೋಗ್ಬೋದು, ಸ್ವಲ್ಪ ರಿಫ್ರೆಶ್ ಆಗ್ತದೆ. ಸುಮಾರು ಜಾಗ ಉಂಟು ಈ ಕಡೆ ಎಂತ ಒಂದು ಉಂಟು ನೋಡ್ಬೋದು, ಎಂತಂತ ಗೊತ್ತಿಲ್ಲ, ಮತ್ತೆ ನೋಡುವ, ಅಲ್ಲಿಗೆ ಹೋಗುವ. ಜಾಗ ಇತ್ತು ಹಾಗೆ. ಹೌದು, ಪ್ಲೇಸ್ ಮಾಡೋದು ಒಳ್ಳೇದುಂಟು ಗೈಸ್, ನೀವು ವಿಸಿಟ್ ಮಾಡೋದಾದ್ರೆ ಮಾಡ್ಬೋದು. ಇಲ್ಲಿ ಜಸ್ಟ್ ನಾವು ತಿರ್ಗ ಮತ್ತೆ ಹೋಗುದು, ನಾವು ಜಾಸ್ತಿ ಹೊತ್ತು ಇಲ್ಲಿ ಇಲ್ಲಲ್ಲ, ಯಾಕಂದ್ರೆ ನಮ್ಗೆ ಮತ್ತೆ ಆಗುಂಬೆಗೆ ಹೋಗ್ಲಿಕ್ಕೆ ಉಂಟು. ಆಗುಂಬೆಯಲ್ಲಿ ನಾವು ಕೆಲವು ಫಾಲ್ಸ್ ಮತ್ತೆ ಹಿಲ್ಸ್ಗೆ ಹೋಗ್ಬೇಕಂತ ಇದ್ದೇವೆ. ಪೀಸ್ ಆಫ್ ಮೈಂಡ್ ಆದ್ರೆ ನಾನು ಇದು ಗ್ಯಾರಂಟಿ ರೆಕಮೆಂಡ್ ಮಾಡ್ತೇನೆ. ಒಂದ್ಸತಿ ಬಂದು ನೋಡಿ, ಜಸ್ಟ್ 20 ರೂಪಾಯಿ. ಹೌದು, 20 ರೂಪಾಯಿಗೆ ಇದು. ಮಾತ್ರ ಕ್ಯಾಮರಾ ತರೋದಾದ್ರೆ ನಿಮ್ಗೆ ಒಂದು 200 ರೂಪಾಯಿ ಚಾರ್ಜಸ್ ಬೀಳುತ್ತೆ. ಕ್ಯಾಮರಾ ತರೋದಾದ್ರೆ 200 ರೂಪಾಯಿ ಚಾರ್ಜ್ ಉಂಟು. ಆದ್ರೆ ನಾವು 200 ರೂಪಾಯಿ ಕಟ್ಟಲಿಲ್ಲ, ಯಾಕಂದ್ರೆ ನಾವು ಮೊಬೈಲಲ್ಲಿ ಶೂಟ್ ಮಾಡುದು. ಅವ್ರು ಹೇಳಿದ್ರು 200 ರೂಪಾಯಿ ಉಂಟಂತೆ ಚಾರ್ಜ್, ಅದೇ ನಾವು ಮೊಬೈಲ್ ಅಲ್ಲ ಅಂತ ಹೇಳಿದ್ದು. ಮತ್ತೆ ಅವ್ರು ಬಿಟ್ರು ಬಿಟ್ರು. ಮತ್ತೆ ಟ್ರೈಪೋಡಿಗೆ ಸ್ವಲ್ಪ ಹೇಳಿದ್ರು ತಗೊಂಡಾಗ ಇಲ್ಲ ಅಂತ, ಬಟ್ಟೆ ಬಿಟ್ರು, ಯಾರು ಇಲ್ಲಲ್ಲ, ಬೆಳಿಗ್ಗೆ ಬೇಗ ಬಂದಿವಲ್ಲ ಹಾಗೆ ಮತ್ತೆ ಬಿಟ್ರು. ನೋಡ್ಬೋದು, ಇಲ್ಲಿ ಸಹ ಕುತ್ಕೊಳ್ಳಿಕ್ಕೆ ಸಂವಿಧಾನ ಎಲ್ಲ ಉಂಟು. ಅಲ್ಲಿ ಮತ್ತೆ ಹೋಗುವ, ಈಚೆ ಕಡೆಯಿಂದ ಹೋಗಿ ಅಲ್ಲಿ ಎಂತ ಉಂಟು ನೋಡುವ, ಮತ್ತೆ ಆಚೆ ಕಡೆ ಹೋಗುವ. ನಂಗೆ ಬೆಳಿಗ್ಗೆ ಬೇಗ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ಬೇಕಂತ ಇದ್ದದ್ದು, ಒಂದು 5 ಗಂಟೆಗೆ ಹಾಗೆ. ಮತ್ತೆ ಸ್ವಲ್ಪ ಕಾರಣಾಂತರಗಳಿಂದ ನಮ್ಗೆ ಬೇಗ ಶೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಮತ್ತೆ ಪಾರ್ಕಿಗೆ ಬಂದ್ವಿ, ಇಲ್ಲದೆ ನಮ್ಗೆ ಫಸ್ಟ್ ಇದ್ದದ್ದು ಒಂದು ಹಿಲ್ಸಿಗೆ ಹೋಗ್ಲಿಕ್ಕಂತ ಇದ್ದದ್ದು, ಅಲ್ಲಿ ಸನ್ರೈಸ್ ನೋಡುವ ಅಂತ. ಬಟ್ ಅದು ಸನ್ರೈಸ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಸೊ ಈಗ ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ, ಎಂತ ಎಕ್ಸ್ಪ್ಲೋರ್ ಅಂತ ಗೊತ್ತಿಲ್ಲ ಮಾರೆ, ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗುವ, ಈಗ ಟರ್ನ್ ಆಗಿ ಹೋಗುವ, ಅಲ್ಲಿ ಹೋಗಿ ನೋಡುವ ಅಂತ. ಇಲ್ಲಿ ಜೇಡನ ಬಲೆ ಉಂಟು ಗೈಸ್, ನೋಡ್ಬೋದು, ಎಲ್ಲ ಮುಖಕ್ಕೆಲ್ಲ ಹಚ್ತಾ ಉಂಟು. ಇಲ್ಲಿ ಸಹ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಎಲ್ಲ ಉಂಟು, ನೋಡ್ಬೋದು. ಇಲ್ಲಿ ಸಹ ಬರೋರು ಕುತ್ಕೊಳ್ಳೋದಾದ್ರೆ ಕುತ್ಕೊಳ್ಬೋದು. ದೂರದಿಂದ ಬರುವವರಾದ್ರೆ ಒಂದ್ಸತಿ ಇಲ್ಲಿ ಹೆಬ್ರಿ ಮತ್ತೆ ಆಗುಂಬೆ ವಿಸಿಟ್ ಮಾಡಿ, ಉಡುಪಿ ಇಲ್ಲದ್ರೆ ಉಡುಪಿ ಕಂಪ್ಲೀಟ್ ಆಗುದಿಲ್ಲ. ಹಾಗೆ ಆಗುಂಬೆ ಬರೋದಾದ್ರೆ ಇಲ್ಲಿ ಒಂದ್ಸತಿ ಹೋಗಿ ಬಂದ್ ನೋಡಿ. ಇಲ್ಲಿ ಹೋಮ್ ಸ್ಟೇ ಸಹ ಉಂಟು, ನೀವು ಬೇಕಾದ್ರೆ ದೂರದಿಂದ ಬರೋದಾದ್ರೆ ಇಲ್ಲಿ ಹೋಮ್ ಸ್ಟೇ ಮಾಡ್ಬೋದು. ಮತ್ತೆ ನೀವು ಸ್ವಲ್ಪ ಹೆಬ್ರಿಯಿಂದ ಮುಂಚೆ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಈ ವಾಟರ್ ರೈಡ್ಸ್ ಎಲ್ಲ ಸಿಗ್ತದೆ, ಅಲ್ಲಿ ಹೋಗ್ಬೋದು. ಆಗುಂಬೆ ಮತ್ತೆ ಹೆಬ್ರಿ ಮಧ್ಯದಲ್ಲಿ ಇರುವುದು, ನಿಮ್ಗೊಂದು ಒಳ್ಳೆ ನೇಚರ್ ಕ್ಯಾಂಪ್ ಎಕ್ಸ್ಪೀರಿಯನ್ಸ್ ಆಗ್ತದೆ. ಸೊ 2 ರೂಟ್ ಉಂಟು. ನಾವೀಗ ಇಲ್ಲಿ ರೀಚ್ ಆದ್ವಿ, ಇಲ್ಲಿಂದ ರೂಟ್ ಎಲ್ಲ ಉಂಟು. ಈಗ ನಾವು ಆಚೆ ಕಡೆಯಿಂದ ಹೋಗುವ. ಇಲ್ಲಿ ಸಹ ದೊಡ್ಡ ಕಾಡು ಇಲ್ಲಿ ನೋಡ್ಬೋದು. ಅದೆಂತ ಸೌಂಡ್, ನವಿಲ ಎಂತ ಬರ್ಡ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಅದ್ ಬರ್ಡ್ ಯಾವ್ದು ಅಂತ ಗೊತ್ತಾಗ್ತಿಲ್ಲ. ಇದು ದೊಡ್ಡ ಕಾಡು ಫ್ರೆಂಡ್ಸ್, ನೋಡ್ಬೋದು. ಯಾವ ಕಡೆಯಿಂದ ಹೋಗುದು? ಇದು ಆಚೆ ಕಡೆಯಿಂದ ಬರುವ ದಾರಿ ಮಾರಿ. ಆಚೆ ಹೋಗುವ, ಅಲ್ಲಿ ಕೆಲವು ಬೋರ್ಡ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಕೆಲವು ರೂಟ್ ಉಂಟು ಗೈಸ್, ಸುಮಾರು ಬರ್ಡ್ಸ್ ಕೂಡ ಉಂಟಂತೆ. ಮಾತ್ರ ನಮ್ಗೆ ಈಗ ಸದ್ಯಕ್ಕೆ ಒಂದೇ ಸಿಕ್ಕಿದ್ದು. ಆಚೆ ಹೋಗಿದ್ರೆ ಸುಮಾರು ಟೈಮ್ ಆಗ್ಬೋದು. ನಿಮ್ಗೆ ಫ್ರೀ ಟೈಮ್ ಇದ್ದೆ ಆರಾಮ್ ತಿರ್ಗ್ಬೋದು ಇಲ್ಲಿ. ನನ್ನ ಪ್ರಕಾರ ಆರಾಮ್ ವರ್ತ್ ಇಟ್, ನೀವು ಬರೋದು ಒಳ್ಳೇದು. ಟೂರಿಸ್ಟ್ ಲೊಕೇಶನ್ ವಿಸಿಟ್ ಮಾಡ್ತಿದ್ದಾರೆ. ಈಗ ನಾವು ಹೋಗುದು ಯಾವ ಕಡೆ ಅಂತ ಗೊತ್ತಿಲ್ಲ. ಸೊ ನಾವೀಗ ಸ್ಟ್ರೈಟ್ ಹೋಗ್ತಿದ್ದೇವೆ. ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ, ನೋಡುವ ಎಂತ ಬೋರ್ಡ್ ಅಂತ ಗೊತ್ತಿಲ್ಲ. ಯಾವುದೋ ಪ್ರಜಾತಿ ಅದ್ ಮಂಗ ಕಾಣ್ತಂತ ಮಾರೆ ಬೋರ್ಡ್ ಅಲ್ಲಿ. ಪ್ರಜಾತಿ ಮಂಗ ಅಲ್ಲ ಮಾರೆ, ಅದು ಇದು
ಈಗ ಏನಂತೀನಿ ಮುಜ್ಜುಗು ಕನ್ನಡ ಮುಜ್ಜು ತುಳುವಲ್ಲಿ ಮುಜ್ಜು ಅಂತ ಹೇಳ್ತಾರೆ ಮಾರೆ. ನೋಡ್ಬೋದು ಬೋರ್ಡ್ ಹಾಕಿದ್ದಾರೆ, ಅದು ನಂಗೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪಾರ್ಕಲ್ಲಿ ನಾಯಿ ಉಂಟು, ಅದು ಫ್ರೆಂಡ್ಸ್ ಸಿಗ್ಲಿಲ್ಲ. ಅದ್ರ ಬೋರ್ಡ್ ಹಾಕಿಲ್ಲ. Hi dude, how are you? ಬಾ ಹೋಗು. ಲೊಕೇಶನ್ ಒಳ್ಳೆದುಂಟು ಗೈಸ್, ಇಲ್ಲಿ ಎಲ್ಲ ಕಾಡೆ ನೋಡ್ಬೋದು, ಎಲ್ಲ ಮರಗಳೇ. ಇದು ಸಾಲು ಮರ, ತಿಮ್ಮಕ್ಕದ್ದು ಪಾರ್ಕ್. ಇದು ದೊಡ್ಡ ಕಾಡ್ ತರ ನಿಮ್ಗೆ ಎಲ್ಲ ಕಾಡೆ ತಿರುಗುದಲ್ಲಿ ಸುಮಾರು ಒಂದೂವರೆ ಗಂಟೆ ಆರಾಮ್ ತಿರುಗಬಹುದು. ಆರಾಮ್ ಆಚೆ ಈಚೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಹೌದು, ಇಲ್ಲಿ ನೋಡ್ಬೋದು ಕುತ್ಕೊಳ್ಳಿಕ್ಕೆ ಪ್ಲೇಸ್ ಉಂಟು ಅಲ್ಲಲ್ಲಿ, ಇಲ್ಲಿ ಬಂದು ಕುತ್ಕೊಳ್ಬೋದು. ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಫ್ಲೈಯಿಂಗ್ ಡಿಸೈರ್ ನಮಗೆ ಸಿಗ್ಲಿಲ್ಲ. ನೋಡ್ಬೋದು ಬೋರ್ಡ್ ಉಂಟು, ಪರವಾಗಿಲ್ಲ, ಮುಂದಕ್ಕೆ ನೋಡುವ. ಪ್ರಜಾತಿ ನೋಡುವ ನಾಯಿ ಬರೋದನ್ನು ಮಾರೆ ಅಗ್ಗಿದಿದ್ಯಾ? ಒಂದ್ ನಾಯಿ, ಅದೇ ನಾಯಿ ನಮ್ಮನ್ನು ಫಾಲೋ ಮಾಡ್ತಾ ಉಂಟು ಗೈಸ್. ಹೌದು ಗೈಸ್, ಅದನ್ನು ನಾವ್ ಹಿಂದೆ ನೋಡಿದ್ವಲ್ಲ, ಸ್ವಲ್ಪ ಹೆದರಿಕೆ ಆಯ್ತು, ಅಲ್ಲಿ ನಿಲ್ತು. ಇದು ಮಾತ್ರ ಇದ್ಯಾ ಮಾರೆ? ಅಕ್ಟೋಬಸ್ ಅವು ಮಾರೆ ಪಾಡ್ದೀನಿ ಸಾವು ದಾಲ ಇದ್ದೇವು ಮೂಲ ಅಡ್ಡ ನೀರ್ತ ಟ್ಯಾಂಕ್ ಇದ್ದಿದೆ ಬೋರ್ಡ್ ಅನ್ಸ್ಬಿರ ಪೋಯ್ಯ ಸಾವು ಗುಲಿ ತಿಕಲ್ ದಾಟುಂಡೆ போய் ವರ. ಸಾರಿ ಗೈಸ್, ಅದು ತುಂಬಾ ಮುಂದೆ ಹೋಗ್ತಾ ಉಂಟು, ನಮ್ಗೆ ಆಗಿಲ್ಲ ಅಷ್ಟು. ಹೌದು, ಅಷ್ಟು ದೂರ ಹೋದ್ರೆ ಮತ್ತೆ ನಮ್ಗೆ ಆಗುಂಬೆಗೆ ಹೋಗ್ಲಿಕ್ಕೆ ಲೇಟ್ ಆಗ್ತಾ ಉಂಟು. ಇಲ್ಲಿ ನಾವು ತುಂಬಾ ಒಳಗೆ ಬಂದೆವು, ಈಗ ಹಿಂದಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ನೋಡ್ಬೋದು ನಮ್ಮ ಜೊತೆ ಈ ಒಂದು ನಾಯಿ ಕೂಡ ಬರ್ತಾ ಉಂಟು, ನಮ್ಮ ಜೊತೆಗೆ ಬರ್ತಾ ಉಂಟು. ಅದಕ್ಕೆಲ್ಲ ಬಿಸ್ಕಿಟ್ ಹಾಕ್ತೇವೆ ಅಂತ ಹೌದು. ಹೋಟೆಲ್ ಉಂಟು, ಮತ್ತೆ ನಾವೇನು ತರ್ಲಿಲ್ಲ. ಹೌದು, ಇಲ್ಲಿ ಬೇರೆ ಯಾರು ಸಹ ಜನ ಇಲ್ಲ ಮಾರೆ, ನಾವೇ ಇರೋದಿಲ್ಲ. ಈವ್ನಿಂಗ್ ಯಾರಾದ್ರೂ ಜಾಗಿಂಗ್ ಎಲ್ಲ ಹೋಗುದಾದ್ರೆ ಇಲ್ಲಿ ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೇಕು. ಇದು ತುಂಬಾ ದೊಡ್ಡ ಏರಿಯಾ ಕವರ್ ಆಗ್ತದೆ, ಸೊ ಆದಷ್ಟು ಮಾಡಿದ್ದಾರೆ. ಪ್ಲಸ್ ನಿಮ್ಗೆ ಇಲ್ಲಿ ಜನ ಕೂಡ ಅಷ್ಟಿಲ್ಲ, ನಿಮ್ಗೆ ಆರಾಮ್ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ಇಬ್ರು ಮೂರು ಹೋದಾದ್ರೆ ಆರಾಮ್ ಬಂದು ಕುತ್ಕೊಳ್ಬೋದು. ಇಲ್ಲಿ ಬೆಳಿಗ್ಗೆನೆ ತುಂಬಾ ಬೆವರ್ತಾ ಉಂಟು ಗೈಸ್, ನಡೆದು ಸಾಕಾಗ್ತಾ ಉಂಟು. ಈಗ ಇಲ್ಲಿ ಬಂದು ಸಿಕ್ಕಿ ಬಿದ್ದಿದ್ದೇವೆ ಎಂಟ್ರಿ ಫೀಸ್ ಕಟ್ಟಿ. ಯಾಕಂದ್ರೆ ಇಲ್ಲಿ ಎಂತ ಸಹ ಇಲ್ಲ ಮಾರೆ, ಜಸ್ಟ್ ಹೌದು. ಅಂತಷ್ಟೇ. ಇಲ್ಲಿ ನೇಚರ್ ಮತ್ತೆ ಇದೊಂದು ಡಾಗ್ ಉಂಟು ಅಷ್ಟೇ, ನಮ್ ಜೊತೆ ಬರ್ತಾ ಉಂಟು, ಮತ್ತೆ ಎಂತ ಸಹ ಇಲ್ಲ ಇಲ್ಲಿ. ನಾವೀಗ ವಾಪಸ್ ಹೋಗ್ತಿದ್ದೇವೆ, ನೋಡುವ ಎಂತಾದ್ರು ಉಂಟು ಅಂತ. ಇಲ್ಲಿ ಒಂದು ಬ್ರಿಡ್ಜಿನಾಗೆ ಕಾಣ್ತಾ ಉಂಟು ಫ್ರೆಂಡ್ಸ್, ನೋಡುವ ಬ್ರಿಡ್ಜ್ ಏನಾ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಮರಕ್ಕೆ ಕಟ್ಟಿಗೆಯನ್ನು ಕಟ್ಟಿದ ಹಾಗೆ ಉಂಟು, ಎಂತಗಂತ ಗೊತ್ತಿಲ್ಲ. ಮರಕ್ಕೆ ಕಟ್ಟಿಗೆಯನ್ನು ಕಟ್ಟಿದ ಹಾಗೆ ಇದೆ, ಹೀಗೆ ಕುತ್ಕೊಳ್ಬೇಕು ಮರ ಮೇಲೆ ಹತ್ತಿ. ಇದು ಎಂತಗಂತ ಗೊತ್ತಿಲ್ಲ ಮಾರೆ. ಬೆಂಚ್ ತರ ಮಾಡಿದ್ದಾರೆ. ಹೌದು, ಇಲ್ಲೊಂದು ಬ್ರಿಡ್ಜ್ ಅಂತ ಉಂಟು ಮೇಲೆ, ಬ್ರಿಡ್ಜಿಗೆ ಹೋಗ್ಲಿ ಆಗ್ತಂತ ಗೊತ್ತಿಲ್ಲ, ಹೋಗ್ಬೋದಾ? ಟ್ರೈ ಮಾಡುವ. ತುಂಡಾದ್ರೆ ಕಂಡರೆ ಇವರು ಹೋಮ. ಇದು ಮರದ ಬ್ರಿಡ್ಜ್ನಾಗೆ ಉಂಟು ಫ್ರೆಂಡ್ಸ್. ಇಲ್ಲಿ ಸಪೋರ್ಟ್ ಎಂತದೂ ಇಲ್ಲ. ಹೌದು, ನೋಡ್ಬೋದು ಬ್ರಿಡ್ಜ್ ನೋಡ್ಬೋದು. ಉಂಟು, ಸಪೋರ್ಟ್ ಉಂಟು. ಇದು ಮರದ ಬ್ರಿಡ್ಜ್ನಾಗೆ ಉಂಟು, ನೋಡ್ಬೋದು ಇಲ್ಲಿ. ಇಲ್ಲಿ ನಂಗೆ ಡೌಟ್, ಇಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲಿ ಅಡ್ಡ ಕಟ್ಟಿದ್ದಾರೆ ಹೋಗ್ಬಾರ್ದು ಅಂತ ನೋಡ್ಬೋದು. ಬಟ್ ನಾ ಈಗೇನೆ ಶೂಟ್ ಮಾಡಿ ಹೋಗುವ. ಒಳ್ಳೆದುಂಟು ಗೈಸ್, ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ನೋಡ್ಬೋದು ಬ್ರಿಡ್ಜ್, ದೊಡ್ಡ ಬ್ರಿಡ್ಜ್ ಇದು. ಇದೆಲ್ಲ ಅಡ್ಡ ಕಟ್ಟಿದ್ದಾರೆ, ಇಲ್ಲಿ ಹೋಗ್ಲಿಕ್ಕೆಲ್ಲ ಕಾಣ್ಬೇಕು, ಅದಕ್ಕೆ. ಇಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಹಗ್ಗವನ್ನೆಲ್ಲ ಕಟ್ಟಿದ್ದಾರೆ, ನೋಡ್ಬೋದು. ಸೊ ಇಲ್ಲಿ ಬಂದು ಕುತ್ಕೊಳ್ಬೋದು. ಬೇರಿಂದ ಹೊರಡುವ ಫ್ರೆಂಡ್ಸ್, ಬರ ಹೋಗ. ಇದರಲ್ಲಿ ಹೇಗೆ ಹೋಗ್ಲಿಕ್ಕೆ ಏನೆಲ್ಲ ಉಂಟಂತ ರೋಡ್ ಮ್ಯಾಪ್ ಇಲ್ಲ ಗೈಸ್, ನೀವೇ ಹೋಗಿ ನೋಡ್ಬೇಕು. ಇಲ್ಲಾದ್ರೆ ಬೇರೆ ಎಲ್ಲ ಉದ್ಯಾನವನದಲ್ಲಿ ಎಲ್ಲ ರೋಡ್ ಮ್ಯಾಪ್ ಇರ್ತದೆ, ನೀವು ಆ ಪ್ಲೇಸ್ಗೆ ಹೋಗಿ ಏನೆಲ್ಲ ಉಂಟಂತ ಆ ಪ್ಲೇಸಲ್ಲಿ, ಸೊ ನೀವು ಡೈರೆಕ್ಟ್ ಹೋಗ್ಬೋದು. ಬಟ್ ಇಲ್ಲಿ ಅಂಥದ್ದು ಏನು ಸಹ ಫೆಸಿಲಿಟಿ ಇಲ್ಲ,
ಹಾಗೆ ನಿಮಗೆ ಹಾಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ಹಿಂದಕ್ಕೆ ಬಂದೆ ಅರ್ಧ ಹೋಗಿ ಬೇಡ ಅಂತ. ಇಲ್ಲೆಲ್ಲ ಮರದ್ದೆಲ್ಲ ಮಾಡಿಟ್ಟಿದ್ದಾರೆ ಅಷ್ಟೇ, ಮತ್ತೆ ಎಂತ ಇಲ್ಲ. ಇಲ್ಲೆಂತ ಕೌಂಟರ್ ಹಾಗೆ ಉಂಟು ನೋಡ್ಬೋದು, ಇಲ್ಲಿ ಮರದಲ್ಲೆಲ್ಲ ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡ್ಲಿಕ್ಕೆಲ್ಲ ಉಂಟು ಸಾಮಗ್ರಿಗಳು. ಮಕ್ಕಳಿಗಾದ್ರೆ 10 ರೂಪಾಯಿ ಅಂತೆ. ಮಕ್ಕಳಿಗಾದ್ರೆ 10 ರೂಪಾಯಿ ಅಂತೆ. ಇಲ್ಲಿ ಮರದ್ದೊಂದು ಕಮಾನ್ ಮಾಡಿದ್ದಾರೆ ನೋಡ್ಬೋದು, ಒಳ್ಳೇದುಂಟು. ಇದು ಮಾತ್ರ ಒಳ್ಳೇದಾಗಿದೆ ನೋಡ್ಬೋದು. ನಾನು ಫುಲ್ ಕೊಡ್ತೇನೆ ನೋಡಿ, ಮರದ್ದು ಕಮಾನ್. ಇದೊಂದು ಬೋರ್ಡ್ ಉಂಟು. ನಮ್ ಜೊತೆ ನಾಯಿ ಬಂತು. ನಾಯಿ ಬಂತು, ಅದು ಅಲ್ಲಿ ಕುತ್ಕೊಂಡಿದೆ ಈಗ. ಅಲ್ಲಿ ಸಹ ನೋಡ್ಬೋದು, ಅಲ್ಲಿ ಸಹ ಕುತ್ಕೊಳ್ಳಿಕ್ಕೆ ಆಗ್ತದೆ ಎಲ್ಲ. ಇಲ್ಲೆಲ್ಲ ತುಂಬಾ ಬೆಂಚ್ ಎಲ್ಲ ಉಂಟು, ಸೀಟಿಂಗ್ ಅರೇಂಜ್ಮೆಂಟ್ ತುಂಬಾ ಉಂಟು. ನೀವು ಬಂದು ಇಲ್ಲಿ ವಿಶ್ರಾಂತಿ ಪಡೋದಾದ್ರೆ ಪಡ್ಕೊಳ್ಬಹುದು. ಇಲ್ಲಿ ವಾಶ್ರೂಮ್ ಸಹ ಉಂಟು. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಉಂಟು. ಇದು ನೀರು ಇರ್ತದೆ ಅನ್ಸುತ್ತೆ ಮಾರೆ, ಇದ್ರಲ್ಲಿ ನೀರಿಲ್ಲ. ಹೌದು, ಇದು ನೀರಿಲ್ಲ ಈಗ. ಸೊ ಇಲ್ಲಿ ನಾವು ಈ ಕಡೆ ಬಂದ್ವಿ, ಅದ್ರ ಒಳಗೆ ಹೋಗುವ. ಇಲ್ಲಿ ಹಲಸಿನಕಾಯಿ ಉಂಟು ಫ್ರೆಂಡ್ಸ್, ನೋಡ್ಬೋದು. ಹೋಗ್ಲಿಕ್ಕೆ ಆಗ್ತದೆ ಇದ್ರಲ್ಲಿ. ಕಮ್ಮಿ ನಿಟ್ಲೆ ಕೋಪಿ ನನಗಲ್ಲ. ಇಲ್ಲಿ ಪರಶುರಾಮನ ಮೂರ್ತಿ ಉಂಟು. ಸೊ ಈಗ ಔಷಧೀಯ ವನ, ಸಾಲು ಮರದ ತಿಮ್ಮಕ್ಕ, ಯಕ್ಷೋದಾನ, ಜೋಳ ಯೋಗ, ಇಲ್ಲೆಲ್ಲ ಸೈಡ್ ಈ ರೀತಿ ಹಾಕಿದ್ದಾರೆ. ಎಲ್ಲ ಕಡೆ ಹಾಗೇನೆ ಉಂಟು ನೋಡ್ಬೋದು. ಇಲ್ಲಿಂದ ವ್ಯೂ ಒಳ್ಳೆದುಂಟು. ಇಲ್ಲಿ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಮಾತ್ರ, ಮತ್ತೆ ಎಂತ ಸಹ ಇಲ್ಲ ಇಲ್ಲಿ. ಈ ರೀತಿ ಪ್ಲೇಸ್ ಉಂಟು. ಬರ್ಬೋದು. ಅದು ಫ್ರೀಯಲ್ಲಿ ಬರ್ಬೋದು. ಸೊ ನಾವು ಇಲ್ಲಿಂದ ಈಗ ಹೊರಡ್ತಿದ್ದೇವೆ ಫ್ರೆಂಡ್ಸ್. ನಮಗೆ ಈಗ ಇಲ್ಲಿದ್ದು ಈ ಪಾರ್ಕ್ ಇದ್ದು ರೋಡ್ ಮ್ಯಾಪ್ ಸಿಕ್ತು, ಇಲ್ಲಿ ನೋಡ್ಬೋದು. ಸೊ ನಾವು ಈಗ ಇನ್ನೊಮ್ಮೆ ಮುಂದಕ್ಕೆ ಹೋಗ್ತಿದ್ದೇವೆ. ಆಗ ಅಲ್ಲಿಂದನೇ ಅರ್ಧದಿಂದ ರಿಟರ್ನ್ ಬಂದೆವು. ಸೊ ಈಗ ರಿಟರ್ನ್ ಹೋಗ್ತಿದ್ದೇವೆ. ಅಲ್ಲಿಗೆ ಎಂತ ಉಂಟು ಅದು ನೋಡ್ಬೋದು, ಇದೆಲ್ಲ ಉಂಟಂತ ಅಲ್ಲಿ. ಸೊ ಅಲ್ಲಿಂದ ನಾವು ಆಗ ರಿಟರ್ನ್ ಬಂದೆವು. ಇದು ಪ್ಲೇಸ್ ಇದ್ದು ರೋಡ್ ಮ್ಯಾಪ್ ನಂಗೆ ಆಗ ಸಿಗ್ಲಿಲ್ಲ ಗೈಸ್, ನಾವು ಆ ಕಡೆಯಿಂದ ಹೋದದ್ದು. ಸೊ ಈಗ ಸಿಕ್ತು. ಈಗ ಮಾತ್ರ ಹೋದದ್ದು, ನಾವು ಈಚೆ ಬರ್ಲಿಲ್ಲ. ಇಲ್ಲಿ ಆದ್ರೆ ನಿಮಗೆ ಎಂತ ಸ್ಪಾಟ್ ಉಂಟು. ಸೊ ನಾವು ಅಲ್ಲಿಂದ ರಿಟರ್ನ್ ಹೋದದ್ದು, ಅಲ್ಲಿ ತೋರಿಸಂತೆ. ನಾವು ಇಲ್ಲಿಂದ ರಿಟರ್ನ್ ಹೋದದ್ದು. ಸೊ ಈಗ ಮುಂದಕ್ಕೆ ಹೋಗ್ತಿದ್ದೇವೆ. ಸೊ ಈಗ ಹೋಗುವ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ವಿಷಯ ಉಂಟು, ಏನಂದ್ರೆ ನಂದು ಜಿಯೋ ಸಿಮ್. ನನ್ನ ಮನೆಯಲ್ಲಿ 5G ನೆಟ್ವರ್ಕ್ ಸಿಗಲ್ಲ, ಆದ್ರೆ ಇಷ್ಟು ದೊಡ್ಡ ಕಾಡಲ್ಲಿ 5G ನೆಟ್ವರ್ಕ್ ಸಿಗ್ತಾ ಉಂಟು. ಏರ್ಟೆಲ್ ಕೂಡ ಸಿಗ್ತಾ ಉಂಟು. ಸೊ ಫ್ರೆಂಡ್ಸ್, ಇದು ಈ ಕಡೆ ಇಷ್ಟೇ ನೋಡ್ಬೋದು. ಅಲ್ಲಿ ಇದರದ್ದು ಬೇಲಿ ಉಂಟು, ತಂತಿ ಕಂಬ ಹಾಕಿದ್ದಾರೆ. ಸೊ ಇದಾಗೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ಹೌದು, ಆಚೆ ಕಾಡು ಅನ್ಸುತ್ತೆ. ಬೇಲಿ ಹಾಕಿದ ಉದ್ದೇಶ ಏನಂದ್ರೆ ಏನಾದ್ರು ಪ್ರಾಣಿ ಎಲ್ಲ ಈ ಕಡೆ ಬರಬಾರ್ದಂತ ಆಗಿರ್ಬೋದು. ಸೊ ಅದು ಸಹ ದೊಡ್ಡ ಕಾಡೆ ನೋಡ್ಬೋದು.
ಆದಷ್ಟು ನಾವು ಡೀಪ್ ಅಲ್ಲಿ ಬಂದಿದ್ದೀವಿ. ಆಚೆ ಅದೆಂತ ಲೊಕೇಶನ್ ಅಂತ ಹೇಗಿದ್ರು ನಮ್ಗೆ ಗೊತ್ತಿಲ್ಲ, ನೋಡುವ ಅಂತ. ಆನೆದೆಲ್ಲ ಫೋಟೋ ಹಾಕಿದ್ದಾರೆ ಮರ, ಉಂಟ ಇಲ್ಲ ಅಂತ. ಆನೆ ಎಲ್ಲ ಇರ್ಲಿಕ್ಕಿಲ್ಲ. ಇದೊಂದು ಇರುವೆ ತಬೂರ ಅಂತ ಹೇಳ್ತಾರೆ ಇಲ್ಲಿ. ಮರಗಳು ನೋಡ್ಬೋದು, ದೊಡ್ಡ ದೊಡ್ಡ ಮರಗಳೇ ಇಲ್ಲಿ ಇದ್ದು. ಹಾ ಇದೆ. ಇದೆಂತ ಇದು? ಹೀಗೇನಿತ್ತು ಫೋಟೋದಲ್ಲಿ, ಹೀಗೇನಿತ್ತು. ಇದಲ್ವ ಅಂತ ಮುಂದೆ ಉಂಟು ಅಂತ, ಮುಂದೆ ಹೋಗೋಣ ಅಂತ ಎಂತಂತ ನೋಡುವ, ಮತ್ತೆ ಆಚೆಯಿಂದ ರಿಟರ್ನ್ ಬರುವ. ಅದು ನೋಡ್ಲಿಕ್ಕೆ ಯಾವ್ದೋ ಮನೆ ಇದ್ದಾಗ ಉಂಟು ಮುಂದೆ. ಹೌದು, ಮುಂದೆ ಮರ ಎಲ್ಲ ಅಡ್ಡ ಬಿದ್ದಾಗೆ ಉಂಟು ಮಾರೆ. ಹೋಗಿ ನೋಡುವ. ಅಲ್ಲಿ ಮನೆ ಅಂತ ಮಾರದು. ಮನೆ ಅಲ್ಲ. ಹೌದು, ಇನ್ನು ಉಂಟ ಆಚೆ ಕಡೆ ಹೋಗ್ಲಿಕ್ಕೆ ಆಗ್ತದೆ, ದಾರಿ ಉಂಟಲ್ಲ. ಆ ಕಡೆ ಹೋಗ್ಲಿಕ್ಕೆ ಆಗ್ತದ? ಯಾಕೋ ಇಲ್ಲಿಂದನೂ ಒಳಗೂ ಎಂಟ್ರಿ ಆಗ್ಬೋದು ಅಂತ ಅನ್ಸುತ್ತೆ. ಫ್ರೀಯಲ್ಲಿ ಎಂಟ್ರಿ ಮಾಡುವ ರೀಚಿನ ಬರ್ಬೋದು, ಮಾತ್ರ ಕಾಡಾಚೆ ಎಲ್ಲ ಪಡ್ಕೊಂಡು ಬರ್ಬೇಕು, ಕಷ್ಟ ಅದು. ಇಲ್ಲಿ ಮನೆ ಉಂಟು ಗೈಸ್, ನೋಡ್ಬೋದು. ಇದು ಇನ್ನೂ ಸ್ಟ್ರೆಚ್ ಆಗ್ತಾ ಉಂಟು ಒಳಗೆ. ಹೋಗ್ಬೇಕಾ? ಬೇಡ ಅಂತ ಮಾರೆ. ಬೇಡ, ಸಾಕಾಗ್ತದ. ಇನ್ನು ರಿಟರ್ನ್ ಹೋಗ್ಬೇಕು. ಬರ್ತೀನಿ, ವಾಪಸ್ ಬರ್ತೀನಿ. ಯಾವುದು? ಹಂಚಿ ಕನೆಕ್ಟ್ ಆಚೆ ಆಚೆ ಹಾಕ್ಬೋದಾ? ಕನೆಕ್ಟ್ ಆಗ್ತದೆ. ಅದೇ ನೋಡುವ. ಒಳಗೆ ಹೋಗುವ ಕಾಡಿಗೆ. ಕಾಡಿಗೆ ಬೇಡ, ಅದು ಅಲ್ಲಿ ಬೇಲಿ ಹಾಕಿದಾರಲ್ಲ ಅದಲ್ಲ. ಅಲ್ಲ ಅದು ಹಕ್ಕಿ ಅಲ್ಲ, ಅಲ್ಲಿ ಎಂಡು ಬೇಲಿ ಹಾಕಿದಾರಲ್ಲ, ಅದು ಅವ್ರದ್ದು ಮನೆಯದ್ದು ಲ್ಯಾಂಡ್. ಆಚೆ ಒಂದು ದಾರಿ ಇತ್ತು. ಸೊ ಅದೇ ಗೈಸ್, ನಾವು ಆಗ ನೋಡಿದ್ದೇವಲ್ಲ, ಅದೇ ರೌಂಡ್ ಇತ್ತು ಕುತ್ಕೊಳ್ಳಿಕ್ಕೆ ಅಷ್ಟೇ, ಮತ್ತೆ ಎಂತ ಎಲ್ಲ ಇಲ್ಲಿ. ನಾವು ಸುಮ್ಮನೆ ಮಾರ ಈಚೆ ಕಡೆಯಿಂದ ಬಂದದ್ದು ಅಲ್ಲ. Waste. ಆಚೆಯಿಂದ ಒಂದು ದಾರಿ. ಹೌದು, ಅಲ್ಲಿಂದಾನೆ ಹೋಗ್ಬೋದಿತ್ತು ಸುಮ್ಮನೆ. ನಾವು ಎಂತಾದ್ರು ಉಂಟ ಅಂತ ಬಂದದ್ದು ರಿಟರ್ನ್. ಇಲ್ಲಿ ಎಂತ ಇಲ್ಲ ಮಾರೆ. ಈ ಕಡೆ ಎಲ್ಲ ನೋಡ್ಬೋದು, ಅಲ್ಲಿ ಎಲ್ಲ ಮನೆ ಉಂಟು. ಫ್ಲಾಟ್ ಅಂತ ಉಂಟು. ಹೌದು, ಫ್ಲಾಟ್ ಇರಬೇಕು. ಸೊ ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ಗಾಡಿನ ಬದಿಯಲ್ಲೇ ಫ್ಲಾಟ್ ಬೇಕಾದ್ರೆ ಇಲ್ಲೇ ಬನ್ನಿ. ಹೌದು, ಒಳ್ಳೆ ಬರ್ಬೋದು. location. ಒಳ್ಳೆ ಲೊಕೇಶನ್ ಉಂಟು. ಈಗ ಒಂದು ಎಷ್ಟು ಕಿಲೋಮೀಟರ್ ಆಗೋದಿಲ್ಲ ಸುಮಾರು ಇದು. ಅಲ್ಲ. ಸುಮ್ಮನೆ ಮಾರ ಇಲ್ಲಿಗೆ ಬಂದದ್ದು ಎಷ್ಟು ಎಲ್ಲ ವಾಕಿಂಗ್. ಇದು ರೋಡಿನ ಮಧ್ಯದಲ್ಲಿ ನೋಡ್ಬೋದು, ಇದು ಹಾವಿನ ಹುತ್ತದ ಹಾಗೆ ಉಂಟು. ಮಾತ್ರ ಹಾವಿಲ್ಲ. ಹಾವಿಲ್ಲ. ಹೌದು, ಇಲ್ಲಿ ಒಂದು ದಿವಸ ನಮಗೆ ಬರ್ಡ್ ಕಾಣಲಿಲ್ಲ, ಆಗ ಫಸ್ಟ್ ಒಂದು ಮಾತ್ರ ಬರ್ಡ್ ಕಾಣಿತ್ತು. ಮಂಗಗಳು ಬಂದು ಇಲ್ಲಿ ತುಂಬಾ ಮಂಗಗಳು ಉಂಟು ಫ್ರೆಂಡ್ಸ್, ನೋಡ್ಬೋದು. ನಮಗೆ ಈಗ ಮಂಗಗಳು ಸಿಕ್ಕಿದೆ. ಇದು ಹೋಗುವ ಮಿಲ್ಲಿನ ದಾರಿಯಲ್ಲಿ ಹೀಗೆ ಉಂಟು. ಇಲ್ಲಿ ಒಂದು ಮರ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಉಂಟು. ಮರದ ಮಿಡ್ಲೆಯಲ್ಲಿ ಮರ, ಹಕ್ಕಿ ಯಾವ್ದು ಇರ್ಬೇಕು. ಹಕ್ಕಿ ಯಾವ್ದು ಇರ್ಬೇಕು, ನೋಡ್ಬೋದು. ಕ್ಯಾಮರಾವನ್ನು ಸ್ವಲ್ಪ ಹೈಟ್ ಆಗಿ ಮಾಡ್ತೇನೆ ನೋಡಿ. ಫ್ರೆಂಡ್ಸ್, ಈಗ ಎಂತ ಗೊತ್ತುಂಟ, ನಾವು ವಿಡಿಯೋ ಮಾಡಿದೇವಲ್ಲ, ನಮ್ಗೆ ಹಕ್ಕಿ ಉಂಟಂತ ಗೊತ್ತಿಲ್ಲ. ಸೊ ಈಗ
ಆ ವಿಡಿಯೋವನ್ನು ಮಾಡಿದ ವಿಡಿಯೋ ನೋಡುವಾಗ ಅದರಲ್ಲಿ ಹಕ್ಕಿತ್ತು. ಸೊ ಅದು ಸರಿಯಾಗಿ ಶೂಟ್ ಆಗ್ಲಿಲ್ಲ. ಸೊ ಈಗ ಇನ್ನೊಮ್ಮೆ ಅಲ್ಲಿಗೆ ಹೋಗ್ತಿದ್ದೇವೆ ವಿಡಿಯೋ ಮಾಡ್ಲಿಕ್ಕೆ. ಇನ್ನೊಮ್ಮೆ ನೋಡುವ ಅದು ಎಂತ ಅಂತ. ಎಂತ ಆಯ್ತಾ ಈಗ ಗಗನ್? ಹಕ್ಕಿ ಹಕ್ಕಿ ಅಂತ ನೋಡ್ಲಿಕ್ಕೆ ಹೋದದ್ ಮಾರೆ, ವಿಡಿಯೋಲ್ ಕೂಡ ಹಕ್ಕಿ ತರ ನಿಂತು ನೋಡ್ಲಿಕ್ಕೆ ಹೋದ್ರೆ ಅದ್ ಮರದ ಒಂದು ಪೀಸ್ ಮಾರೆ. ಹೌದು ಮಾರೆ, ಅದ್ರಲ್ಲಿ ಅಕ್ಕಿಲ್ಲ ಎಂತ ಸಹ ಇಲ್ಲ, ಅದು ಒಂದು ಮರದನ್ನೇ ಒಂದು ಪೀಸ್ ಅದು. ಸೊ ನಮ್ದು ಸ್ವಲ್ಪ ಕೆಟ್ಟಿದ್ದು ಈಗ. ಅದನ್ನೇ ಇಳಿತಾ ಹೋದ್ರೆ ಹೌದು. ಅಲ್ಲಿಂದ ಒಂದು ಹಲ್ಲಿ ಬರ್ತಾ ಉಂಟು. ಹೌದು, ಅಲ್ಲಿ ಬರ್ತಾ ಉಂಟು. ಶಾಕ್ ಆಯ್ತು ಅನ್ಸತಿ, ಹಿಂಗ್ 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 ಹಿಂಗ್. ಸೊ ಫ್ರೆಂಡ್ಸ್, ಈ ನಮ್ಮ ಒನ್ ಡೇ ಟ್ರಿಪ್ ಅನ್ನು ನಾವು ಪಾರ್ಟ್ ವೈಸ್ ಆಗಿ ಕನ್ವರ್ಟ್ ಮಾಡ್ತೇವೆ. ಯಾಕಂದ್ರೆ ನಾನು ಒಂದೇ ವಿಡಿಯೋ ಮಾಡಿದ್ರೆ ನಿಮಗೆ ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಮತ್ತೆ ಲಾಂಗ್ ವಿಡಿಯೋ ಕೂಡ ಆಗ್ತದೆ. ಸೊ ಅದಕ್ಕೆ ನಾನು ಪಾರ್ಟ್ ವೈಸ್ ಆಗಿ ಕನ್ವರ್ಟ್ ಮಾಡ್ತೇನೆ. ಇದು ನಮ್ಮ ಪಾರ್ಟ್ 1 ಬ್ಲಾಗ್. ಸೊ ಪಾರ್ಟ್ 2ಗೆ ವೇಟ್ ಮಾಡಿ. ಸೊ ಪಾರ್ಟ್ 2 ಅಲ್ಲಿ ನಾವು ಇಂಟ್ರೆಸ್ಟಿಂಗ್ ಇನ್ನೊಂದು ಲೊಕೇಶನ್ ಜೊತೆ ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಧನ್ಯವಾದಗಳು. ಟೇಕ್ ಕೇರ್, ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಬಾಯ್ ಹೇಳ.